ಲಾಸ್ಟ್ ಕ್ಲಾಸಲ್ಲಿ ಒಂದಿಷ್ಟು ನ್ಯೂಮರಿಕಲ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ಸೊ ಇವತ್ತು ಕಂಟಿನ್ಯೂ ಮಾಡೋಣ. ಸೊ ನ್ಯೂ ಪ್ರಾಬ್ಲಮ್ ತಗೊಳ್ಳಿ. 4 point charges QA is equal to 2 microcoulomb and QB is equal to minus 5 microcoulomb, QC is equal to 2 microcoulomb and QB is equal to minus 5 microcoulomb are located at the corners of a square ABCD of side 10 centimeter. What is the force on a charge of 1 microcoulomb placed at the center of the square? ಅಂದ್ರೆ ಒಂದು ಸ್ಕ್ವೇರ್ ತಗೊಂಡಿದ್ದಾರೆ. ಸ್ಕ್ವೇರ್ ಆಫ್ ಸೈಡ್ ಎಷ್ಟು 10 ಸೆಂಟಿಮೀಟರ್ಸ್ 10 ಸೆಂಟಿಮೀಟರ್ ಇದೆ. ಅಂದ್ರೆ ಎಲ್ಲಾ ಸೈಡ್ ಎಷ್ಟಿದೆ 10 ಸೆಂಟಿಮೀಟರ್ ಇದೆ. ಎ ಹತ್ರ ಬಿ ಸಿ ಎ ಹತ್ರ ಚಾರ್ಜ್ ಇರೋದು ಕ್ಯೂಗೆ ಇದು 2 ಮೈಕ್ರೋ ಅಂತ ಹೇಳ್ತಾರೆ. ಮೈಕ್ರೋ ಅಂದ್ರೆ ಎಷ್ಟು 2 ಮೈಕ್ರೋ ಅಂದ್ರೆ 10⁻⁻6 ಕೂಲಂಬ್. and QB at B ಹತ್ರ ಇರೋ ಚಾರ್ಜಸ್ ಎಷ್ಟು -5 ಮೈಕ್ರೋ 10⁻�6 ಕೂಲಂಬ್. and C ಹತ್ರ ಎಷ್ಟಿದೆ 2 micro coulomb, that is QC is equal to 2 into 10 to the power of -6 coulomb. And QD, D ಹತ್ರ ಇರೋ ಚಾರ್ಜ್ Q ಎಷ್ಟಿದೆ -5 into 10⁻⁻6 coulomb. ಅಂದ್ರೆ 4 ವರ್ಟೈಸಸ್ ಹತ್ರ ನಮಗೆ 4 ಚಾರ್ಜಸ್ ಪ್ಲೇಸ್ ಮಾಡಿದ್ರು. ಅವ್ರು ಕೇಳಿರೋ ಕ್ವೆಶ್ಚನ್ ಏನು, ವಾಟ್ ಈಸ್ ದ ಫೋರ್ಸ್ ಅಟ್ on a charge 1 microcoulomb which is placed at the center of the square. ಇಲ್ಲಿ ಒಂದು ಚಾರ್ಜ್ ಅನ್ನು ಪ್ಲೇಸ್ ಮಾಡಿದ್ದಾರೆ. QO ಎಷ್ಟು 1 ಮೈಕ್ರೋ 10⁻⁻6 ಕೂಲಂಬ್. ಇಲ್ಲಿ ಎಷ್ಟು ಈ ಚಾರ್ಜ್ ಅನ್ನು ಪ್ಲೇಸ್ ಮಾಡಿದ್ರೆ ವಾಟ್ ಇಸ್ ದ ನೆಟ್ ಫೋರ್ಸ್? ಯಾಕೆ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಎಷ್ಟು ಎಲ್ಲಿರುತ್ತೆ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಟೂ ಚಾರ್ಜಸ್. here is one charge and here is another charge, and between the B and O charge, and between the C and O charge, and between the D and O charge. ಇಲ್ಲಿ ನೋಡ್ರಿ ಇವೆರಡರಿಂದ ಒಂದು ಫೋರ್ಸ್ ಬರುತ್ತೆ, ಇವೆರಡರಿಂದ ಒಂದು ಫೋರ್ಸ್ ಬರುತ್ತೆ, ಇವೆರಡು ಚಾರ್ಜಸ್ ಇಂದ ಒಂದು ಫೋರ್ಸ್ ಬರುತ್ತೆ, ಇವೆರಡು ಚಾರ್ಜಸ್ ಇಂದ ಫೋರ್ಸ್ ಬರುತ್ತೆ. ಅಂದ್ರೆ O ಹತ್ರ 4 ಫೋರ್ಸಸ್ ಆಕ್ಟ್ ಆಗುತ್ತೆ, 4 ಫೋರ್ಸಸ್ ಆಕ್ಟ್ ಆಗುತ್ತೆ. ಸೊ ಅದಕ್ಕೆ ನಮಗೆ ಜನರಲ್ ಫಾರ್ಮುಲಾ we know that QA, QB, QC, QD ಗೊತ್ತಾಯ್ತು. ಸೈಜ್ ಕೂಡ ಗೊತ್ತಿದೆ 10 ಸೆಂಟಿಮೀಟರ್. ಎಲ್ಲಾ ಕಡೆ ಎಷ್ಟಿದೆ 10 ಸೆಂಟಿಮೀಟರ್ ಇದೆ. ನಾವು ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ O ಹತ್ರ ಅಂದ್ರೆ A ಇಂದ O ಗೆ ಡಿಸ್ಟೆನ್ಸ್ ಬೇಕು, B ಇಂದ O ಗೆ ಡಿಸ್ಟೆನ್ಸ್ ಬೇಕು, C ಇಂದ O ಗೆ ಬೇಕು, D ಇಂದ O ಗೆ ಬೇಕು. ಬಟ್ ನಮಗೆ ಪರ್ಟಿಕ್ಯುಲರ್ಲಿ ಈ ಡಿಸ್ಟೆನ್ಸ್ ಗೊತ್ತಿಲ್ಲದಿರೋದ್ರಿಂದ ಫಸ್ಟ್ ವಿ ಹ್ಯಾವ್ ಟು ಅಪ್ಲೈ ಪೈಥಾಗರಸ್ ಥಿಯರಮ್. ABC ರೈಟ್ ಆಂಗಲ್ ಟ್ರಯಾಂಗಲ್ ಗೆ ಪೈಥಾಗರಸ್ ಥಿಯರಮ್ ಅನ್ನು ಅಪ್ಲೈ ಮಾಡಿ. See here formula F is equal to 1 divided by 4 pi epsilon naught into Q1 into Q2 divided by R square. R is the distance between these two charges. ಈ ಕ್ವೆಶ್ಚನ್ ಅಲ್ಲಿ AO is the distance. So AO ಗೊತ್ತಿಲ್ಲ, AO ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ from right angle triangle ADC ಯಾವ ಟ್ರಯಾಂಗಲ್ ADC ತಗೊಂಡಾಗ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ AC ಸ್ಕ್ವೇರ್ is equal to AD ಸ್ಕ್ವೇರ್ plus BC ಸ್ಕ್ವೇರ್. ಸೊ AC ಸ್ಕ್ವೇರ್ ನಮಗೆ ಗೊತ್ತಿಲ್ಲ, AD ಸ್ಕ್ವೇರ್ ಎಷ್ಟಿದೆ 10 ಅಂತ. AD ವ್ಯಾಲ್ಯೂ ಎಷ್ಟಿದೆ 10 ಸೆಂಟಿಮೀಟರ್. ಸೊ 10 ಸ್ಕ್ವೇರ್ plus BC ಎಷ್ಟಿದೆ ಸೈಡ್ 10 ಸೆಂಟಿಮೀಟರ್, ಇದು ಕೂಡ 10 ಸ್ಕ್ವೇರ್. ಅಂದ್ರೆ AC square is equal to 100 plus 100. ಅಂದ್ರೆ AC is equal to square root of 200. So AC is equal to, now we can write 2 into 100 ಬರೀಬೋದಾ? ಅದನ್ನೇ AC is equal to square root of 2 into square root ಇಂದ 100 ಹೊರಗಡೆ ಬಂತು ಅಂದ್ರೆ 10. So root 2 into 10 ಬರೀಬೋದಾ? This is the value of AC. AC ಗೊತ್ತಿದೆ, AC ಗೊತ್ತಿರೋದ್ರಿಂದ AO ನ ಕ್ಯಾಲ್ಕುಲೇಟ್ ಮಾಡೋದು ಈಸಿ. ಏನ್ ಮಾಡ್ಬೋದು? AO is equal to BO is equal to CO is equal to DO is equal to AC by 2.
ಸೊ ದಟ್ ಇಸ್ ಈಕ್ವಲ್ ಟು AC ವ್ಯಾಲ್ಯೂ ಎಷ್ಟಿದೆ √2 into 10 divided by 2 ಇದನ್ನೇ ನೋಡ್ರಿ √2 10 divided by 2 we can write √2 into √2 ಅಂತ ಬರೀಬೋದಾ √2 ಬರುತ್ತೆ ಈ ರೂಟ್ get cancel so AO is equal to BO is equal to CO is equal to DO is equal to 10 by √2 see ಇವೆರಡು ಎಕ್ಸ್ಪ್ರೆಷನ್ ಇಂದ ಒಂದು ಅರ್ಥ ಮಾಡ್ಕೊಳ್ಳಿ ಪೂರ್ತಿ ಹೈಪೋಟೆನಸ್ ಡಯಾಗ್ನಲ್ ಬೇಕು ಅಂದ್ರೆ ಸೈಡ್ ಇಂಟು √2 ಮಾಡಿದ್ರೆ ಸಿಗುತ್ತೆ ಹಾಫ್ ಆಫ್ ದಟ್ ಬೇಕು ಅಂದ್ರೆ ಸೈಡ್ ಎಷ್ಟು ಸೆಂಟಿಮೀಟರ್ ಕೊಟ್ಟಿರ್ತಾರೋ ಅಷ್ಟು ಡಿವೈಡೆಡ್ ಬೈ √2 ಮಾಡಿದ್ರೆ ಸಿಗುತ್ತೆ ಇನ್ನು ಮೇಲೆ ನಾವು ಪ್ರತಿ ಟೈಮ್ ಇದನ್ನ ಫಾರ್ಮುಲಾ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಅರ್ಥ ಆಯ್ತಲ್ಲ ಸೊ ಇನ್ಮೇಲೆ ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೀವಿ ಡಯಾಗ್ನಲ್ ಪೂರ್ತಿ ಬೇಕಾ √2 ಇಂದ ಮಲ್ಟಿಪ್ಲೈ ಮಾಡ್ತೀವಿ ಸೈಡ್ಗೆ ಹಾಫ್ ಆಫ್ ದ ಡಯಾಗ್ನಲ್ ಬೇಕಾ √2 ಡಿವೈಡೆಡ್ ಬೈ ಇಂದ ಅಂದ್ರೆ ಸೈಡ್ ಬೈ √2 ಮಾಡ್ತೀನಿ ನಮಗೆ ವ್ಯಾಲ್ಯೂ ಸಿಕ್ಕೋಗುತ್ತೆ ಕ್ಲಿಯರ್ ಅಲ್ಲ ಇದು ಸೊ ಹಾಗಾದ್ರೆ ಈಗ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ ಇದಿಷ್ಟು ಆಯ್ತಲ್ಲ ಇಲ್ಲಿ ನಾನು ಬರೆದುಬಿಡ್ತೇನೆ ಸೈಡ್ಗೆ AO is equal to BO is equal to CO is equal to DO is equal to 10 divided by √2 ನಾನು ಈ ಮೇಲೆ ಅಳಿಸಿದ್ರು ಕೂಡ ಡೈರೆಕ್ಟ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಈಗ ಫೋರ್ಸ್ at O due to charge at A ಹತ್ರ ಚಾರ್ಜ್ ಇರೋದ್ರಿಂದ ಇಲ್ಲಿ O ಹತ್ರ ಒಂದು ಫೋರ್ಸ್ ಸಿಗುತ್ತೆ that force F A ಅಂತ ಬರೀತೀನಿ is equal to 1 by 4 pi epsilon naught into QA into QO divided by AO square ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ FA is equal to 1 by 4 pi epsilon naught value ಎಷ್ಟು 9 into 10 to the power of 9 QA value ಎಷ್ಟು 2 into 10 raised to minus 6 QO value ಎಷ್ಟು 1 into 10 raised to minus 6 divided by AO value ಎಷ್ಟು 10 by 2 FA is equal to see here 9 2s are 18 into 1 18 10 raised to minus 6 minus 6 minus 12 minus 12 ಅಲ್ಲಿ ಪ್ಲಸ್ 9 ಆಯ್ತು ಅಂದ್ರೆ minus 3 ಇರುತ್ತೆ minus 3 divided by 10 ಸ್ಕ್ವೇರ್ ಅಂದ್ರೆ 10 ಸ್ಕ್ವೇರ್ ಆಗಿ ಇಟ್ಕೊಳ್ಳೋಣ divided by √2 ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 2 ಇರುತ್ತೆ ಡಿನಾಮಿನೇಟರ್ ನಾವು ಡೈರೆಕ್ಟ್ ಆಗಿ ನ್ಯೂಮರೇಟರ್ ಗೆ ಮಲ್ಟಿಪ್ಲೈ ಮಾಡಬಹುದು ನ್ಯೂಮರೇಟರ್ ಗೆ ಮಲ್ಟಿಪ್ಲೈ ಮಾಡಿದ್ರೆ FA is equal to 18 2s are 36 into 10 raised to plus 2 ಮೇಲ್ಗಡೆ ಬಂತು ಅಂದ್ರೆ minus 2 ಆಗುತ್ತೆ minus 2 ಇದು minus 3 ಎಷ್ಟಾಯ್ತು minus 5 ನ್ಯೂಟನ್ FA ವ್ಯಾಲ್ಯೂ ಸಿಕ್ತಾ ಈಗ ಇದಿಷ್ಟು ಬರ್ಕೊಂಡಿದ್ದೀರಾ ಅನಿಸ್ತೀನಿ ನಾನು ಅದಷ್ಟೇ ಬರ್ಕೊಂಡು ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಸ್ಪೇಸ್ ಸಾಕಾಗೋದಿಲ್ಲ ಅಳಿಸ್ತೀನಿ ನೋಡ್ರಿ ಅಳಿಸ್ತಲ್ಲ FA is equal to 36 into 10 raised to minus 5 Newton. Equation number 1. ಆಯ್ತಾ ಈಗ FB that is force at O due to charge at B here ಬರುತ್ತೆ FB is equal to 1 divided by 4 pi epsilon naught into QB into QO divided by PO square FB is equal to 1 by 4 pi ಅಂದ್ರೆ 9 into 10 raised to 9 into QB ಅಂದ್ರೆ minus 5 ಇದೆ ಬಟ್ ನಮಗೆ ಇಲ್ಲಿ ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಬೇಕಾಗಿರೋದು ಸೈನ್ ಬೇಕಾಗಿಲ್ಲ 5 into 10 raised to minus 6 into QO 1 into 10 raised to minus 6 1 into 10 raised to minus 6 divided by BO ಕೂಡ 10 by √2 ನೇ ಬರುತ್ತೆ
ಮತ್ತೆ 10/√2 ನ ಮಲ್ಟಿಪ್ಲೈ ಸ್ಕ್ವೇರ್ ಮಾಡಿ. FP is equal to ನೋಡ್ರಿ 9 5s are 45, 45 into 1 45 into -6 -2 ಆಗುತ್ತೆ 10 raised to minus ಪವರ್ ಆಡ್ ಆಗುತ್ತೆ -12 -12 ಅಲ್ಲಿ ಪ್ಲಸ್ 9 ಹೋಯ್ತಂದ್ರೆ -3 ಉಳಿಯುತ್ತೆ 10 raised to -3 divided by 10 square ಆಗಿ ಇಟ್ಕೊಳ್ಳೋಣ divided by √2 ಸ್ಕ್ವೇರ್ ಮಾಡಿದ್ರೆ 2 ಬರುತ್ತೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ FP ಸಿಗುತ್ತೆ FP is equal to 45 into 90 into 10 raised to plus 2 ಮೇಲ್ಗಡೆ ಬಂತು ಅಂದ್ರೆ -2 ಆಗುತ್ತೆ -2 -3 10 raised to -5 ನ್ಯೂಟನ್. ಈಕ್ವೇಷನ್ ನಂಬರ್ 2 ಆಯ್ತಾ. ಈಗ ಫೋರ್ಸ್ at O due to charge at C ಹತ್ರ ಚಾರ್ಜ್ ಅಂತ ಮಾಡೋಣ. ಇನ್ನೂ ಒಂದು ಇವಕ್ಕೆ F1 ಅಲ್ಲಿ FA ಆಗಲಿ FB ಆಗಲಿ ಡೈರೆಕ್ಷನ್ ಅನ್ನು ಮೆನ್ಷನ್ ಮಾಡಲಿಲ್ಲ, ಮೆನ್ಷನ್ ಮಾಡ್ತಿದ್ದೇನೆ. ಇದು ಪಾಸಿಟಿವ್ ಚಾರ್ಜ್ ಇದೆ, ಇದು ಪಾಸಿಟಿವ್ ಚಾರ್ಜ್ ಇದೆ. ಸೊ ಪಾಸಿಟಿವ್ ಪಾಸಿಟಿವ್ ಏನಾಗುತ್ತೆ ರಿಪಲ್ಸ್ ದೂರ ದೂರ ತಳ್ತಾ ಇರುತ್ತೆ. ನಾವು ಮೆನ್ಷನ್ ಮಾಡ್ತಿರೋದು ಈ ಪಾಯಿಂಟ್ ಅಲ್ಲಿ ಇರೋದ್ರಿಂದ ಈ ಪಾಯಿಂಟ್ ಅಲ್ಲಿ ನಿಮಗೆ ತಳ್ಳಿದ್ರೆ ಏನಾಗುತ್ತೆ ಇದು ತಳ್ತಾ ಇರೋದ್ರಿಂದ ಅದೇ ಆಪೋಸಿಟ್ ಡೈರೆಕ್ಷನ್ ಮೂವ್ ಆಗಬೇಕು. ಇದು FA. ಇನ್ನ ಸೆಕೆಂಡರಿ ಚಾರ್ಜ್ FB ನೋಡಿ, ಇದು ನೆಗೆಟಿವ್ ಚಾರ್ಜ್ ಇದೆ ಪಾಸಿಟಿವ್ ಚಾರ್ಜ್ ಅಂದ್ರೆ ಅಟ್ರಾಕ್ಟಿವ್ ಇರ್ತದೆ, ತನ್ನ ಕಡೆ ಸೆಳೆಕೊಳ್ಳುತ್ತೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಇದು FB. ಕ್ಲಿಯರ್ ಅಲ್ಲ. ಈಗ FC ನೋಡಿ, ಇದು ಪಾಸಿಟಿವ್ ಚಾರ್ಜ್ ಇದು ಪಾಸಿಟಿವ್ ಚಾರ್ಜ್, ಇದು ಕೂಡ ಆಪೋಸಿಟ್ ಆಗಿ ತಳ್ಳುತ್ತೆ, ವಿರುದ್ಧ ದಿಕ್ಕಿನಲ್ಲಿ ವಾಪಸ್ ತಳ್ಳುತ್ತೆ. ಸೊ ಇದು FC ನ ಕ್ಯಾಲ್ಕುಲೇಟ್ ಮಾಡೋಣ. ಅಂಡ್ FT ನೋಡ್ರಿ, ಇದು ನೆಗೆಟಿವ್ ಚಾರ್ಜ್, ಇಲ್ಲಿರೋದು ಪಾಸಿಟಿವ್ ಚಾರ್ಜ್ ಅಂದ್ರೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ನಾವು ಮೆಷರ್ ಮಾಡ್ತಾ ಇರೋದು ಇದು ಅಟ್ರಾಕ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಈ ಪಾಯಿಂಟ್ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಇದು FT. ಸೊ FC ನ ಕ್ಯಾಲ್ಕುಲೇಟ್ ಮಾಡೋಣ. ಫೋರ್ಸ್ ಅಥವಾ ಡ್ಯೂ ಟು ಚಾರ್ಜ್ ಅಟ್ C ಅಥವಾ FC is equal to 1 divided by 4 pi epsilon naught into QC into QO divided by CO square. FC is equal to same ಎಲ್ಲ ರಿಪೀಟ್ ಆಗುತ್ತೆ. QC ಏನು ಬರುತ್ತೆ ವ್ಯಾಲ್ಯೂ 2 into 10 raised to -6 QO 1 into 10 to the power of -6 and CO square ಮತ್ತೆ once again same thing 10 to divided by √2 whole square. Same FC is equal to 9 2s are 18 18 into 1 18 into -6 -12 -12 -3 divided by 10 square divided by 2 ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ FC is equal to 18 2s are 36 10 raised to plus 2 ಮೇಲೆ ಹೋಯ್ತಂದ್ರೆ -2 -2 -3 10 raised to -5 ಈಕ್ವೇಷನ್ ನಂಬರ್ 3. In the last point calculate ಮಾಡೋಣ. Force at O due to charge at D ಅಂತ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡೋಣ. FD is equal to 1 divided by 4 pi epsilon naught into QD into QO divided by DO square. FD is equal to 1 by 4 pi ಅಂದ್ರೆ 9 into 10 to the power of 9 QD here the charge 5 into 10 raised to -6 into QO charge ಇರೋದು 1 into 10 raised to -6 divided by DO square same thing 10 by √2 whole square ಮತ್ತೆ ರಿಪೀಟ್ ಆಗುತ್ತೆ. FD is equal to 9 5s are 45 45 into 1 45 ಬರುತ್ತೆ -6 -12 10 to the power of -12 10 to the power of -12 ಇದು 10 to the power of +9 -12 +9 ಹೋಯ್ತು ಅಂದ್ರೆ -3 ಬರುತ್ತೆ divided by 10 square divided by square root square cancel ಆಗುತ್ತೆ 2 ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ FD is equal to 90 into 10 raised to -5 ಅಂತ ಈಕ್ವೇಷನ್ ನಂಬರ್ 4. ಸೊ ಅಲ್ಲಿಗೆ FA ವ್ಯಾಲ್ಯೂ ಗೊತ್ತಾಯ್ತು, FB ವ್ಯಾಲ್ಯೂ ಗೊತ್ತಾಯ್ತು, FC ವ್ಯಾಲ್ಯೂ ಗೊತ್ತಾಯ್ತು, FD ವ್ಯಾಲ್ಯೂ ಗೊತ್ತಾಯ್ತು. ನಮಗೆ ಬೇಕಾಗಿರೋದು ನೆಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ನೆಟ್ ಫೋರ್ಸ್ ಬೇಕು. ಈ 4 ಫೋರ್ಸಸ್ ನ ಸಿಆರ್ ಇವು ವೆಕ್ಟರ್ ಕ್ವಾಂಟಿಟೀಸ್ ಇದೆ. ಇದಿಷ್ಟು ಬರ್ಕೊಂಡ್ರೆ ಈಕ್ವೇಷನ್ ನಂಬರ್ 1 ಇಲ್ಲಿದೆ. ನನಗೆ ನೆನಪಿರೋದಿಲ್ಲ ಅಂತ ಹೇಳಿ ಈಕ್ವೇಷನ್ ನಂಬರ್ 2 ನ ಇಲ್ಲೇ ಬರ್ಕೊಂಡಿರ್ತೀನಿ. FB is equal to 90 into 10 to the power of -5 ಅಂತ
and FC ಎಷ್ಟು ಬಂತಪ್ಪ 36 into 10 to the power minus 5 meter, equation number 3. And FD ನೋಡ್ರಿ ಅದು ಕೂಡ 90 into 10 to the power minus 5 meter, equation number 4. ಇದಿಷ್ಟು ರಫ್ ಮಾಡ್ತೇವೆ, ಇದೆಲ್ಲ ರಫ್ ಮಾಡ್ತೀವಿ ಯಾಕಂದ್ರೆ ಇನ್ನೂ ಇದೆ. ನೆಟ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. See here, by observing the diagram, ಇಲ್ಲಿ ನೋಡ್ರಿ already we know that forces are vector quantities. See here, FC and FA, they are acting on the same line in opposite direction. ಇವೆರಡು ಸೇಮ್ ಲೈನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಫಸ್ಟ್ ಇವೆರಡು ರಿಸಲ್ಟೆಂಟ್ ತಗೊಳ್ಳೋಣ. ದಟ್ ಈಸ್ FAC is equal to FC minus FA. What is the value of FC from equation number 3 and 1? 36 into 10 raised to minus 5. 36 into 10 raised to minus 5. ಸೊ ಎರಡು ಸೇಮ್ ವ್ಯಾಲ್ಯೂಸ್ ಇದೆ, ಮೈನಸ್ ಆಗೋದ್ರಿಂದ ಸಬ್ಟ್ರಾಕ್ಟ್ ಆಗೋದ್ರಿಂದ 0 ಆಗುತ್ತೆ. ಬರೋದಿಲ್ಲ 36 into 10 raised to minus 5 minus 36 into 10 raised to minus 5. FAC is equal to 0. And here FBD ನೋಡ್ರಿ, FB and FD both are acting on the same line in opposite direction. So ಇದು ಕೂಡ ವೆಕ್ಟರ್ ಕ್ವಾಂಟಿಟೀಸ್ ಇರೋದ್ರಿಂದ ಇದು ಕೂಡ ಸಬ್ಟ್ರಾಕ್ಟ್ ಆಗುತ್ತೆ. FBD is equal to FD minus FD, sorry FB minus FD ತಗೊಳ್ಳಿ. ಎರಡು 90 into 10 raised to minus 5 minus 90 into 10 raised to minus 5. That is FBD is equal to 0. ಸೊ ಹಾಗಾದ್ರೆ ಈ ಎಲ್ಲಾ ಫೋರ್ಸಸ್ ಇದು ಎರಡರಿಂದನೂ 0 ಆಯ್ತು, ಇದು ಎರಡು 0 ಆಯ್ತು. ಹಾಗಾದ್ರೆ ವಾಟ್ ಇಸ್ ದ ನೆಟ್ ಫೋರ್ಸ್? ದ ನೆಟ್ ಫೋರ್ಸ್ ಅಟ್ O is 0. ಪ್ರಾಬ್ಲಮ್ ಸಿಂಪಲ್ ಇದೆ ನೋಡಿ, ಬಟ್ ಅದು ಸಿಂಪಲ್ ಎಷ್ಟು ಸ್ಟೆಪ್ಸ್ ಮಾಡಬೇಕಾಗುತ್ತೆ ಡೈರೆಕ್ಟ್ ಆಗಿ ಹೇಳ್ಬೋದು. ಇನ್ಮೇಲೆ ಸ್ಕ್ವಯರ್ ಇತ್ತು, ಆಪೋಸಿಟ್ ಡೈರೆಕ್ಷನ್ ಸೇಮ್ ಕೈಂಡ್ ಆಫ್ ಚಾರ್ಜಸ್ ಇತ್ತು ಅಂದ್ರೆ ಆ ಪಾಯಿಂಟ್ ಅಲ್ಲಿ ಮಿಡ್ ಪಾಯಿಂಟ್ ಅಲ್ಲಿ 0 ಇರುತ್ತೆ. ಇಲ್ಲೂ ನೋಡಿ ನೆಗೆಟಿವ್ ನೆಗೆಟಿವ್ ಸೇಮ್ ಕೈಂಡ್ ಆಫ್ ಚಾರ್ಜಸ್ ಮಿಡ್ ಅಲ್ಲಿ ಎಕ್ಸಾಕ್ಟ್ಲಿ ಮಿಡ್ ಅಲ್ಲಿ ಏನಾಗಿರುತ್ತೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಸೈನ್ ಸೇಮ್ ಇದೆ ಅಂದಾಗ 0 ಆಗೇ ಆಗುತ್ತೆ. ಸೊ ದ ನೆಟ್ ಫೋರ್ಸ್ ಅಟ್ ಸೆಂಟರ್ ಮಿಡ್ ಪಾಯಿಂಟ್ ಇಸ್ 0. ಕ್ಲಿಯರ್ ಅಲ್ಲ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ, 2 point charges QA is equal to 3 microcoulomb and QB is equal to minus 3 microcoulomb are located 20 centimeter apart in vacuum. ಅಂದ್ರೆ vacuum ಅಂದ್ರೆ there is no air, ಅಂದ್ರೆ medium ಇಲ್ಲ ಅಂತ ಅರ್ಥ. First sub question, what is the electric field at the midpoint O of the line AB joining the two charges? ನೋಡ್ರಿ, ಎಲೆಕ್ಟ್ರಿಕ್ ಸ್ಟಾಟಿಕ್ ಫೋರ್ಸ್ ಆಯ್ತು, ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿದಾನೆ. ಎಲ್ಲಿ ಎರಡು ಚಾರ್ಜಸ್ ಏನು ಜಾಯಿನ್ ಮಾಡ್ತೀವಲ್ಲ ಒಂದು ಲೈನ್, ಅದರ ಮಿಡ್ ಪಾಯಿಂಟ್ ಅಲ್ಲಿ ಎಷ್ಟಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಇಫ್ ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ 1.5 into 10 raised to minus 9 coulomb is placed at that point, what is the force experienced by that ಟೆಸ್ಟ್ ಚಾರ್ಜ್? ಈಗ ಮಿಡ್ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ತಾ ಫಸ್ಟ್ ಕ್ವಶನ್ ಅಲ್ಲಿ. ಇನ್ ಕೇಸ್ ಆ ಫೀಲ್ಡ್ ಗೆ ಒಂದು ಚಾರ್ಜ್ ಅನ್ನ ಇಟ್ಟಾಗ ಫೋರ್ಸ್ ಎಷ್ಟಿರುತ್ತೆ ಅಂತ ಕೇಳಿದಾರೆ. ಸಿ ಸಿಂಪಲ್ ಇದೆ, ಬಟ್ ಇಟ್ ಸೀಮ್ಸ್ ಸಮ್ ಡಿಫಿಕಲ್ಟ್. ಬಟ್ ಏನಿಲ್ಲ, ಒಂದೇ ಸ್ಟೆಪ್ ಅಲ್ಲಿ ಮುಗಿಯುತ್ತೆ. ಬಟ್ ಈ ಕ್ವಶನ್ ಗೆ ನಾವು ಹ್ಯಾವ್ ಟು ಟೇಕ್ ಒಂದೆರಡು ಸ್ಟೆಪ್ ಆಗುತ್ತೆ. ಸಿ ಕ್ವಶನ್ ಅಲ್ಲಿ ಏನು ಹೇಳಿದಾರೆ, ಲೆಟ್ ಕನ್ಸಿಡರ್ 2 ಚಾರ್ಜಸ್. ಎರಡು ಚಾರ್ಜ್ ಇದೆ, ಒಂದು ಪ್ಲಸ್ 3 ಮೈಕ್ರೋಕೂಲಮ್. ಮೈಕ್ರೋ ಅಂದ್ರೆ ಎಷ್ಟು? 3 into 10 raised to minus 6 ಕೂಲಮ್. ಇನ್ನ ಒಂದು minus 3 into 10 raised to minus 6 ಕೂಲಮ್. ಇದು ಮಿಡ್ ಪಾಯಿಂಟ್ O. ಇವೆರಡು ನಡುವೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿದಾನೆ, 20 ಸೆಂಟಿಮೀಟರ್ ಅಂತ ಹೇಳಿದಾರೆ. ಹಾಗಾದ್ರೆ ಮಿಡ್ ಪಾಯಿಂಟ್ ಹಾಕಿದ್ರೆ ಇಲ್ಲಿಂದ ಇಲ್ಲಿಗೆ ಇದನ್ನ A, ಇದು B, ಇದು O ಅನ್ಕೊಂಡಿವಿ. ಸೊ 20 ಹಾಫ್ ಆಫ್ ಮಾಡಿದ್ರೆ ಈ ಕಡೆ 10 ಸೆಂಟಿಮೀಟರ್ ಇರುತ್ತೆ, ಈ ಕಡೆ 10 ಸೆಂಟಿಮೀಟರ್. ಇದನ್ನ ಮರಿಬೇಡಿ, ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಯಾಕಂದ್ರೆ ಡೈರೆಕ್ಟ್ ಆಗಿ R is equal to 20 ಅಂತ ತಗೊಂಡ್ಬಿಡ್ತೀರಾ. ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗಿರೋದ್ರಲ್ಲಿ ಸೆಂಟ್ರಲ್ಲಿ, ಅಂದ್ರೆ ನೀವು ಇಲ್ಲಿ ಮೆಷರ್ ಮಾಡ್ತೀರಿ ಅಂದ್ರೆ ಈ ಪಾಯಿಂಟ್ ಇಂದ ಈ ಚಾರ್ಜ್ ಇರೋ ಡಿಸ್ಟೆನ್ಸ್ ಬೇಕು, ಈ ಪಾಯಿಂಟ್ ಇಂದ ಈ ಚಾರ್ಜ್ ಇರೋ ಡಿಸ್ಟೆನ್ಸ್ ಬೇಕೇ ಹೊರತು ಟೋಟಲ್ ಡಿಸ್ಟೆನ್ಸ್ ಅಲ್ಲ. ಕ್ಲಿಯರಾ? ಇನ್ನ ಡಯಾಗ್ರಾಮ್ ಆಯ್ತು. ಈಗ ನೋಡಿ, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನಪ್ಪ? 1/4πε0 into ಟೆಸ್ಟ್ ಚಾರ್ಜ್ ಯಾವ ತಗೊಂತೀರಾ? QA divided by
ಓ ಎ ಸ್ಕ್ವೇರ್ ಅವೆರಡು ನಡುವೆ ಡಿಸ್ಟೆನ್ಸ್. ಸೊ ಇದನ್ನ ಕ್ಯೂ ಎ ಅಂತ ತಗೊಳ್ಳೋಣ, ಇದನ್ನ ಕ್ಯೂ ಬಿ ಅಂತ ತಗೊಳ್ಳೋಣ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ ಇದನ್ನ ಎ ಅಂತ ತಗೊಂತೀನಿ. 1/4πε0 ವ್ಯಾಲ್ಯೂ ಎಷ್ಟು? 9 × 10⁻⁹ into QA ಎಷ್ಟಿದೆ? 3 × 10⁻⁻6 ಡಿವೈಡೆಡ್ ಬೈ OA ಸ್ಕ್ವೇರ್ ಅಂದ್ರೆ 10 × 10⁻². ಹೋಲ್ ಸ್ಕ್ವೇರ್. ಯಾಕೆ ಮೈನಸ್ ತಗೊಂಡೆ ಅಂತ ಹೇಳಿದ್ರೆ ಸೆಂಟಿ ಇದೆ, ಸೆಂಟಿಮೀಟರ್. ಸೆಂಟಿ ವ್ಯಾಲ್ಯೂ ಎಷ್ಟು? 10⁻². ಅದಕ್ಕೆ 10 × 10⁻² ಹೋಲ್ ಸ್ಕ್ವೇರ್. ಸೊ EA is equal to 9 3s are 27 into ಪ್ಲಸ್ 9 ಅಲ್ಲಿ -6 ಹೋಯ್ತು ಅಂದ್ರೆ ಇನ್ನ +3 ಉಳಿಯುತ್ತೆ ಡಿವೈಡೆಡ್ ಬೈ 10 ಸ್ಕ್ವೇರ್ ಅಂದ್ರೆ CR 10 ಸ್ಕ್ವೇರ್ into 10⁻² ಸ್ಕ್ವೇರ್ ಅಂದ್ರೆ -4 ಆಗುತ್ತೆ. -4 ಅಲ್ಲಿ +2 ಹೋಯ್ತು ಅಂದ್ರೆ ಎಷ್ಟು ಉಳಿತು? ಇನ್ನ -2 ಉಳಿತು. ಆ -2 ಮೇಲ್ಗಡೆ ಬಂತು ಅಂದ್ರೆ ಎಷ್ಟಾಗುತ್ತೆ? ಈ -2 ಮೇಲ್ಗಡೆ ಬಂದ್ರೆ +2 ಆಗುತ್ತೆ. +2 ಅಂದ್ರೆ +2 +3 ಎಷ್ಟಾಯ್ತು? EA is equal to 27 × 10⁵ ನ್ಯೂಟನ್ ಪರ್ ಕೂಲಂಬ್. ಎಲೆಕ್ಟ್ರಿಕ್ ಫೀಲ್ಡ್ ಹೇಳ್ಬೇಕಾದ್ರೆ ಹೇಳಿದ್ರೆ ಯೂನಿಟ್ ಏನು ಬರುತ್ತೆ? ನ್ಯೂಟನ್ ಪರ್ ಕೂಲಂಬ್. ಸೊ ಇಕ್ವೇಷನ್ ನಂಬರ್ 1. ಇನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ O, ಯಾಕಂದ್ರೆ ಮಿಡ್ ಪಾಯಿಂಟ್ ಅಂತ ಹೇಳ್ತಾನೆ O ಡ್ಯೂ ಟು ಚಾರ್ಜ್ at B EB is equal to ಏನು ಬರುತ್ತೆ? ಫಾರ್ಮುಲಾ ಬರೋಣ. 1/4πε0 into charge QB divided by DO square. EB is equal to 9 × 10⁻⁹ into QB ಎಷ್ಟಿದೆಪ್ಪ? 3 × 10⁻⁻6 divided by DO square ಮತ್ತೆ 10 × 10⁻² whole square. ಸಿಂಪ್ಲಿಫೈ ಮಾಡ್ಬೋದಾ? EB is equal to 9 3s are same thing 27 plus 9 ಅಲ್ಲಿ -6 ಹೋಯ್ತು ಅಂದ್ರೆ +3 divided by ಇದು ಕೂಡ ಸೇಮ್ ಥಿಂಗ್ ಅದೇ ರಿಪೀಟ್ ಆಗುತ್ತೆ. 10⁻² ಸ್ಕ್ವೇರ್ -4 ಆಗುತ್ತೆ. -4 +2 ಹೋಯ್ತು ಅಂದ್ರೆ ಏನು ಉಳಿಯುತ್ತೆ? ಡೈರೆಕ್ಟ್ ಬರಲ್ಲ 27 into 10⁻³ +3 ಇದೆ. ಇದು ಒಂದು +2 ಮೇಲ್ಗಡೆ -2 ಮೇಲ್ಗಡೆ ಬಂತು ಅಂದ್ರೆ +5 ಆಗುತ್ತೆ ನ್ಯೂಟನ್ ಪರ್ ಕೂಲಂಬ್. ಈಕ್ವೇಷನ್ ನಂಬರ್ 2. ಸಿ ಇದು ಪಾಸಿಟಿವ್ ಚಾರ್ಜ್. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಮೆಷರ್ ಮಾಡೋ ಟೆಸ್ಟ್ ಚಾರ್ಜ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಪಾಸಿಟಿವ್ ಅಂದಾಗ ರಿಪಲ್ಸಿವ್ ಆಗಿರುತ್ತೆ. ದಿಸ್ ಇಸ್ ಡೈರೆಕ್ಷನ್ ಆಫ್ EA. ಕರೆಕ್ಟಾ? ಇಲ್ಲಿ ನೋಡ್ರಿ ಬಿ ಹತ್ರ ಇರೋದು ನೆಗೆಟಿವ್ ಚಾರ್ಜ್. ಇಲ್ಲಿ ನಾವು ಟೆಸ್ಟ್ ಚಾರ್ಜ್ ಯಾವಾಗ ಪಾಸಿಟಿವ್ ತಗೊಂಡಿರ್ತೀವಿ ಎಲೆಕ್ಟ್ರಿಕ್ ಫೀಲ್ಡ್ ಮೆಷರ್ ಮಾಡಬೇಕಾದ್ರೆ ಯೂನಿಟ್ ಟೆಸ್ಟ್ ಚಾರ್ಜ್ ಅಂತ ಹೇಳಿ ನೆನಪಿರ್ಬೋದು. ಸೊ ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದ ತಕ್ಷಣ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಅನ್ನೋದೇ ಗೊತ್ತಿರಲಿ. ಸೊ ಇದು ಪಾಸಿಟಿವ್, ಬಟ್ ಇಲ್ಲಿರೋದು ನೆಗೆಟಿವ್ ಅಂದ್ರೆ ಅಟ್ರಾಕ್ಟಿವ್ ಫೋರ್ಸ್. ಅಂದ್ರೆ EB ಕೂಡ ಸೇಮ್ ಡೈರೆಕ್ಷನ್ ಅಲ್ಲೇ ಆಕ್ಟ್ ಆಗ್ತಾ ಇದೆ. ಯಾವ ಡೈರೆಕ್ಷನ್ ಅಲ್ಲಿ? ಅಲಾಂಗ್ ದಿ B ಡೈರೆಕ್ಷನ್ ಅಲ್ಲೇ. ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾದ್ರೆ ಎರಡು ವೆಕ್ಟರ್ ಕ್ವಾಂಟಿಟೀಸ್ ತಾನೆ. ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ O is ಏನು ಬರುತ್ತೆ? is EA plus EB. ಯಾಕೆ? both are in same direction. ಸಿಂಪಲ್ ಅಲ್ಲ? ಈಗ ಎರಡನ್ನ ಆಡ್ ಮಾಡಿ 27 × 10⁵ plus 27 × 10⁵ is equal to 27 54 × 10⁵ ನ್ಯೂಟನ್ ಪರ್ ಕೂಲಂಬ್. ಇದನ್ನ ಬೇಕಿದ್ರೆ 5.4 × 10⁶ ನ್ಯೂಟನ್ ಪರ್ ಕೂಲಂಬ್ ಅಂತಾನು ಬರ್ಕೋಬಹುದು. ಕ್ಲಿಯರ್? ಅಂದ್ರೆ ಫಸ್ಟ್ ಸಬ್ ಕ್ವೆಶ್ಚನ್ ಗೆ ಆನ್ಸರ್ ಸಿಕ್ತು. ಈಗ ಸೆಕೆಂಡ್ ಸಬ್ ಕ್ವೆಶ್ಚನ್ ಬರೋಣ. ಇದೆಲ್ಲ ಬರ್ಕೊಂಡಿದ್ದೀರಾ ಅನ್ಕೊಂತೀನಿ, ಅನಿಸ್ತೀನಿ. ಈ ಫಸ್ಟ್ ಸಬ್ ಕ್ವೆಶ್ಚನ್ ಆನ್ಸರ್ ಆಯ್ತು. ಸೆಕೆಂಡ್ ಸಬ್ ಕ್ವೆಶ್ಚನ್ ಏನು? B
ಇಫ್ ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ ಒಂದು ಟೆಸ್ಟ್ ಚಾರ್ಜ್ ಇಟ್ಟಿದ್ದಾರೆ, ಇದನ್ನ ಬೇಕಾದ್ರೆ Q0 ಅಂತ ತಗೊಳ್ಳೋಣ. 1.5 into 10⁻⁹ ಕೂಲಂಬ್ is placed at that point. At this point, what is the force experienced by the charge ಅಂತ ಕೇಳಿದ್ದಾರೆ. So what is the force ಅಂತ ಕೇಳಿದ್ದಾರೆ. See here, electric field ಅನ್ನು ನೀವು ಹೇಳಬೇಕಾದ್ರೆ force per unit charge ಅಂತ ತಗೊಂಡಿದ್ರೆ ನೆನಪಿದೆನಾ? ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂತ ತಗೊಂಡಿದ್ವಿ. ಬಟ್ ನಮಗೆ ಈ ಫೋರ್ಸ್ ಬೇಕಾಗಿದೆ, ಚಾರ್ಜ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಅಂದ್ರೆ F is equal to Q0 into E ಮಾಡಿದ್ರೆ ಮುಗಿದೋಯ್ತು. F is equal to Q0 ಎಷ್ಟಿದೆ, ಟೆಸ್ಟ್ ಚಾರ್ಜ್ ಅವರು ಹೇಳಿದ್ದಾರೆ ಎಷ್ಟು, 1.5 into 10⁻⁹ into ಎಲೆಕ್ಟ್ರಿಕ್ ಫೀಲ್ಡ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ 54 into 10⁻⁵. 1.5 into 54 ಎಷ್ಟು ಬರುತ್ತೆ? ಸಿಯರ್ ಇದನ್ನ ಬೇಕಿದ್ರೆ 1.5 into 10⁻⁹ into 5.4 into 10⁻⁵ 5 into 6 ಆಗುತ್ತೆ. 10 ಮಲ್ಟಿಪ್ಲೈ ಹಿಂಗೆ ಇರುತ್ತೆ. 54 1.5 ಅಂದ್ರೆ ಅರ್ಧ, 54 ಅಲ್ಲಿ ಹಾಫ್ ಅಂದ್ರೆ 27. 27 plus 54 ಎಷ್ಟಾಗುತ್ತೆ? 27. 81 into 10⁻⁻�9 plus 5 ಹೋಯ್ತು ಅಂದ್ರೆ ಎಷ್ಟು? That is -4 Newton, or F is equal to 8.1 into 10⁻⁵ Newton. This is the answer. ಇಷ್ಟೆಲ್ಲವೂ ಕೂಡ ಸಾಕು. ಯೂನಿಟ್ ಕಂಪಲ್ಸರಿ. ಒಂದು ನೆನಪಲ್ಲಿದೆ, ನಾವು ಪ್ರತಿ ಟೈಮು ಫಾರ್ಮುಲಾ ಬರೀತಾ ಇದ್ದೇನೆ. ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಆಯ್ತು, ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಗಿವನ್ ಡಾಟಾಸ್ ಬರೆದಿರ್ತೀನಿ. ಏನಕ್ಕೆ ಅಂದ್ರೆ ಗಿವನ್ ಡಾಟಾಸ್ ಫಾರ್ಮುಲಾ ಬಂದ್ರೆ 1 ಮಾರ್ಕ್ ಇರುತ್ತೆ, ಆಮೇಲೆ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ರಿಮೈನಿಂಗ್ ಮಾರ್ಕ್ಸ್ ಡಿವೈಡ್ ಆಗ್ತಾ ಹೋಗುತ್ತೆ. ಫೈನಲಿ ಆನ್ಸರ್ಗೆ ಯೂನಿಟ್ ಬಂದ್ರೆ 1 ಮಾರ್ಕ್ಸ್ ಕೊಡ್ತಾರೆ, ಬರೀ ಯೂನಿಟ್ ಏನನ್ನು ಬಿಟ್ಟರು ಕೂಡ 1 ಮಾರ್ಕ್ಸ್ ಕಟ್ ಮಾಡಾಕ್ತಾರೆ. ಇಲ್ಲ ಹಾಫ್ ಮಾರ್ಕ್ಸ್ ಲೆಕ್ಕ ಇರೋದಿಲ್ಲ, 1 ಮಾರ್ಕ್ಸ್ ಜಸ್ಟ್ ನೀವು ಏನನ್ನ ಮೆನ್ಷನ್ ಮಾಡಿಲ್ಲ ಅಂತ ಸಾಕು 1 ಮಾರ್ಕ್ಸ್ ಕಟ್ ಆಗುತ್ತೆ. ಅಂಡ್ ಇನ್ನ ಒಂದು ನೋಡ್ರಿ, ಈ ತರ ಆರೋ ಮಾರ್ಕ್ ನಾವು ತೋರಿಸ್ತಾ ಇದ್ರು ಕೂಡ ಮಾರ್ಕ್ಸ್ ಕಟ್ ಮಾಡ್ತಾರೆ, ಡೈರೆಕ್ಷನ್ಸ್ ತೋರಿಸಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಈ ಎಸ್ಪೆಷಲಿ ಇಂಥ ಚಾಪ್ಟರ್ ವಿ ಹ್ಯಾವ್ ಟು ವೆರಿ ಕೇರ್ಫುಲ್. ಡೈರೆಕ್ಷನ್ಸ್ ಕೊಟ್ಟಿದೀವ, ಯೂನಿಟ್ ಬರ್ದಿದೀವ, ಯಾಕಂದ್ರೆ ನ್ಯೂಮರಿಕಲ್ಸ್ ಕೂಡ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ಸಿಂಪಲ್ ಕ್ಲಿಯರ್ ಅಲ್ಲ? ಸೊ ಎರಡು ಕ್ವಶನ್ ಆನ್ಸರ್ ಸಿಕ್ತು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ನೋಡ್ರಿ, 2 fixed point charges +4 microcoulomb and +1 microcoulomb are separated by 30 centimeter in a. ಎರಡು ಚಾರ್ಜಸ್ ಇದೆ, ಒಂದು +4 microcoulomb, ಇದನ್ನ QA ಅಂತ ತಗೋಣ. ಇದು A ಪಾಯಿಂಟ್, ಇದು B ಪಾಯಿಂಟ್. ಇನ್ನ ಒಂದು ಚಾರ್ಜ್ QB 1 microcoulomb. ಡೈರೆಕ್ಟ್ ಬರ್ತೀನಿ ಮೈಕ್ರೋ ಅಂತ ಹೇಳಿ -6 ಕೂಲಂಬ್, ಯಾಕಂದ್ರೆ ಮತ್ತೆ ಯಾವಾಗಲೂ ನಾವೇ ಬರ್ಕೋಬೇಕು, ಇಲ್ಲೇ ಬರ್ಕೊಂತೀವಿ. ಆ ಸಪರೇಟೆಡ್ ಬೈ 30 ಸೆಂಟಿಮೀಟರ್. ಇವೆರಡರ ನಡುವೆ ಡಿಸ್ಟೆನ್ಸ್ ಎಷ್ಟಪ್ಪ? 30 ಸೆಂಟಿ. ಸೆಂಟಿ ಅಂದ್ರೆ ಎಷ್ಟು? -2 ಮೀಟರ್. ಕ್ಲಿಯರ್? ಇನ್ ಏರ್, ಗಾಳಿ ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ಏರ್ ವ್ಯಾಕ್ಯೂಮ್ ಅಂದಾಗ ε0 ಬರುತ್ತೆ, ಬೇರೆ ಬರೋದಿಲ್ಲ, ನೆನಪಲ್ಲಿರಲಿ. ಫೈಂಡ್ ದ ಪೊಸಿಷನ್ ಬಿಟ್ವೀನ್ ದ್ಯಾಮ್. ಅವೆರಡರ ನಡುವೆ ಒಂದು ಪೊಸಿಷನ್ ಇದೆ, ಏನಾಗಬೇಕು ಆ ಪೊಸಿಷನ್ ಅಲ್ಲಿ? ಅಟ್ ವಿಚ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. ಆ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರ್ಬೇಕು? 0. ಒಂದು ನೋಡಿ, ಎರಡು ಪಾಸಿಟಿವ್ ಚಾರ್ಜಸ್ ಇರೋದ್ರಿಂದ ರಿಪಲ್ಸಿವ್ ಇರುತ್ತೆ, ಅಂದ್ರೆ ಈ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ ಅಲ್ಲ, ಇಲ್ಲೆಲ್ಲ ಒಂದ್ ಕಡೆ 0 ಆಗಿರಲೇಬೇಕು. ಸೊ ಯಾವ ಪೊಸಿಷನ್ ಗೊತ್ತಿಲ್ಲ, ನಾನೇನ್ ಮಾಡ್ತೀನಿ, ಚಾರ್ಜ್ ಜಾಸ್ತಿ ಮ್ಯಾಗ್ನಿಟ್ಯೂಡ್ ಇರೋದ್ರಿಂದ ಇದು, ಸೊ ಇಲ್ಲೆಲ್ಲ ಒಂದ್ ಕಡೆ ತಗೊಂತೀನಿ. ಇದನ್ನ ಅನ್ನೋನ್ ವ್ಯಾಲ್ಯೂ, ಇಲ್ಲಿಂದ ಇಲ್ಲಿಗೆ ನಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ, x ಅಂತ ತಗೊಳ್ಳೋಣ. ಟೋಟಲ್ ಡಿಸ್ಟೆನ್ಸ್ ಗೊತ್ತಿದೆ, ಏರಿಯಾ ಎಷ್ಟಿದೆ? 30 ಇದೆ, 30 ಸೆಂಟಿಮೀಟರ್. ಆಮೇಲೆ ಬರ್ಕೊಡೋಣ, ಮತ್ತೆ ಇಲ್ಲಿ ಬರ್ಕೋಬೇಕಾದ್ರೆ ನೀವು ಅದನ್ನೇ ಕಷ್ಟ ಆಗುತ್ತೆ. ಇಲ್ಲಿ ಏನ್ ಮಾಡೋಣ, ಈ ಪಾಯಿಂಟ್ ನ ಹೋಗೋಣ. ಈ ಪಾಯಿಂಟ್ ಅಲ್ಲಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 30 - x ಆಗುತ್ತೆ. ಎಷ್ಟಾಗುತ್ತೆ? 30 - x ತಗೋಬೋದಲ್ಲ. ಈಗ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರಬೇಕು? 0 ಆಗಿರಬೇಕು. ಅರ್ಥ ಆಗ್ತಾ ಇದೆ? ನಾವು ಕ್ಲಿಯರ್ ಮೆನ್ಷನ್ ಮಾಡಬೇಕು, 0 ಆಗಿರುತ್ತೆ. ಅದಕ್ಕೆ ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಇಲ್ಲೆಲ್ಲ ಒಂದ್ ಕಡೆ 0 ಆಗಿರುತ್ತೆ. ರಿಪಲ್ಸಿವ್ ಇರೋದ್ರಿಂದ 0 ಆಗಿ ಆಗುತ್ತೆ. ಅರ್ಥ
ಹಾಗಾದ್ರೆ ಫಸ್ಟ್ electric field due to A charge EA is equal to at point O ಅಂತ ಮೆಷರ್ ಮಾಡ್ತಾ ಇದ್ದೀನಿ 1 divided by 4 pi epsilon naught ಇಲ್ಲಿಂದ ಚಾರ್ಜ್ QA divided by distance AO square. So EA 1 by 4 pi epsilon naught ಅಂದ್ರೆ 9 into 10 to the power of 9 into QA 4 into 10 raised to minus 6 divided by AO square. AO ನಮಗೆ ಗೊತ್ತಿಲ್ಲ, ಅದೇ unknown value x square. So equation number simplify ಮಾಡಿರೋಣ. EA is equal to 9 4 raised to 36 into plus 9 and minus 6 ಹೋಗ್ತಂದ್ರೆ plus 3 divided by x square. Equation number 1. Now electric field at O due to ಯಾವ ಚಾರ್ಜ್ B charge due to B charge B ಅಂದ್ರೆ ಎಷ್ಟಿದೆ EB is equal to 1 divided by 4 by epsilon naught into QB divided by BO square. ಇಲ್ಲಿ ನಿಮಗೆ EB is equal to 1 by 4 by epsilon naught ಅಂದ್ರೆ ಎಷ್ಟು 9 into 10 raised to 9 and QB charge B ಅಂದ್ರೆ ಎಷ್ಟಿದೆ 1 into 10 raised to minus 6 divided by BO ನೋಡ್ರಿ 30 minus x whole square. Simplify ಮಾಡೋಣ. EB is equal to 9 into 10 raised to 3 divided by 30 minus x whole square. Equation number 2. ನಮಗೆ ಈ ಪಾಯಿಂಟ್ ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಏನು 0. ಎಲೆಕ್ಟ್ರಿಕ್ ಫೀಲ್ಡ್ 0 ಅಂದ್ರೆ at O the net electric field is 0. ಕ್ಲಿಯರ್ ಆಗಿ ಹೇಳಿದ್ರೆ ಕ್ವೆಶ್ಚನ್ ಅಲ್ಲಿ ಹೌದಾ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಅಂದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ರಿಪಲ್ಸಿವ್ ಇರ್ತಾನೆ ಫಿಯರ್ ಪಾಸಿಟಿವ್ ಚಾರ್ಜ್ ಇಲ್ಲಿ ಟೆಸ್ಟ್ ಚಾರ್ಜ್ ಪಾಸಿಟಿವ್ EA ಪಾಸಿಟಿವ್ ಚಾರ್ಜ್ ಇಲ್ಲಿ ಟೆಸ್ಟ್ ಚಾರ್ಜ್ ಪಾಸಿಟಿವ್ ಮತ್ತೆ ಇದು ರಿಪಲ್ಸಿವ್ ಈ ಕಡೆ ಹೋಗಿರುತ್ತೆ EB ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೋತ್ ಆರ್ ಆಕ್ಟಿಂಗ್ ಇನ್ ಸೇಮ್ ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಚೇಂಜ್ ಇರಬಹುದು ವ್ಯಾಲ್ಯೂ ಚೇಂಜ್ ಇರಬಹುದು ಬಟ್ ಬೋತ್ ಆರ್ ಆಕ್ಟಿಂಗ್ ಇನ್ ಸೇಮ್ ಡೈರೆಕ್ಷನ್ ಈ ಪಾಯಿಂಟ್ ಅಲ್ಲಿ ಏನಾಗಿರಬೇಕು ಅದು 0 ಆಗಿರಬೇಕು ಅಂದ್ರೆ ಈ 0 ಆಗಬೇಕು ಅಂದ್ರೆ ಇಲ್ಲಿ ನೋಡ್ರಿ EA minus EB ನ ಈ E ಅನ್ನೋದು ಏನಾಗಿದೆ ಕಂಡೀಷನ್ 0 ಅಂತ ಹೇಳಿದ್ರೆ ಅಂದ್ರೆ 0 is equal to EA minus EB minus EB ಈ ಕಡೆ ಬಂತು ಅಂದ್ರೆ ಏನಾಗುತ್ತೆ EA is equal to EB. So ಎರಡು ಈಕ್ವೇಷನ್ ನ from 1 and 2 36 into 10 raised to 3 divided by x square is equal to 9 into 10 raised to 3 divided by 30 minus x whole square 10 raised to 3 10 raised to 3 cancel. Clear? ಇಲ್ಲಿ ನೋಡ್ರಿ 6 by x whole square ಬರೀಬೋದಾ is equal to 3 divided by 30 minus x whole square ಮಾಡೋದಲ್ಲ ಇದು ಕ್ಯಾನ್ಸಲ್. ಇನ್ನು ಸಿಂಪ್ಲಿಫೈ ಮಾಡಿ 30 minus x into 6 is 3 is 180 minus 6x is equal to x 3x. So 180 minus x 6x ಈ ಕಡೆ ಬಂತು ಅಂದ್ರೆ 6x plus 3x 9x. X is equal to 180 divided by 9. 9 ones are 9 2s are 20 ಅಂದ್ರೆ x is equal to ಎಷ್ಟು 20. ಯಾವ ಯೂನಿಟ್ ಅಲ್ಲಿ ಇದೆ ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಇದೆ. ಸೊ ಇದು ಕೂಡ ಸೆಂಟಿಮೀಟರ್ ಅಂದ್ರೆ here that is 20 centimeter from the charge K. That is ಯಾವ ಚಾರ್ಜ್ 4 ಕೂಲಂಬ್. ಯಾವ ಪಾಯಿಂಟ್ ಅಲ್ಲಿ 0 ಆಗುತ್ತೆ the net electric field is 0 at O, that is 20 centimeter from 4 into 10 raised to minus 6 ಕೂಲಂಬ್. ಇದಿಷ್ಟು ಬರ್ಕೊಂಡ್ರೆ ಲಾಸ್ಟಿಗೆ ಒಂದು ಫೈನಲ್ ಕನ್ಕ್ಲೂಷನ್ ಕೊಟ್ಬಿಡೋಣ. ಇದು ಅಳಿಸ್ತೀನಿ ಬರ್ಕೊಂಡು ಲಾಸ್ಟಿಗೆ ಅದಾದ್ಮೇಲೆ ಬರ್ಕೊಡೋ ಫೈನಲ್ ಆನ್ಸರ್ ಆದ್ಮೇಲೆ ದ ನೆಟ್ electric field is 0 at 20 centimeter from 4 microcoulomb from charge 4 microcoulomb. Next problem ನೋಡ್ರಿ.
A positive charge of 10 microcoulomb is placed 1 meter away from a similar negative charge. Same charge ಇದೆ ಬಟ್ ಸೈನ್ ಏನಾಗಿದೆ ಅಪೋಸಿಟ್ ಆಗಿದೆ. ಒಂದು ಪಾಸಿಟಿವ್ ಇತ್ತು ಅಂದ್ರೆ ಇನ್ನೊಂದು ನೆಗೆಟಿವ್. ಎಷ್ಟು ಮೈಕ್ರೋಕೂಲಮ್? 10 ಮೈಕ್ರೋಕೂಲಮ್. ಒಂದು ಪ್ಲಸ್ ಇತ್ತು ಅಂದ್ರೆ ಇನ್ನೊಂದು ಮೈನಸ್ ಇದೆ. Calculate the electric field at a point 1 meter away from each charge. So ಸ್ವಲ್ಪ ಒಂದು 10 ಮೈಕ್ರೋಕೂಲಮ್ ಮೈನಸ್ 6 ಇದು ಕ್ಯೂ ಎ ಅಂತಾನೆ ಬರ್ಕೊಳ್ಳೋಣ. ಎ ಹತ್ರ ಇನ್ನೊಂದು ಕ್ಯೂ ಬಿ ಈ ಹತ್ರ ಇದು 10 ಮೈಕ್ರೋಕೂಲಮ್ ಮೈನಸ್ 10 ಮೈಕ್ರೋಕೂಲಮ್ ಆಯ್ತಾ. ಈಗ ಇದೆಷ್ಟಿದೆ ಡಿಸ್ಟೆನ್ಸ್? 1 ಮೀಟರ್ ಇದೆ ಸಪರೇಷನ್. ಅವ್ರು ಕ್ಯಾಲ್ಕುಲೇಟ್ ಮಾಡೋದು ಎಲ್ಲಿ ಹೇಳಿದ್ದಾರೆ? ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ವಿಚ್ ಇಸ್ ಆಫ್ 1 ಮೀಟರ್ ಫ್ರಮ್ ಈಚ್ ಚಾರ್ಜ್. ಎರಡೂ ಚಾರ್ಜ್ ಇಂದನೂ 1 ಮೀಟರ್ ದೂರನೇ ಇರಬೇಕು. ಸೊ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಒಂದು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಒಂದು ಟೆಸ್ಟ್ ಚಾರ್ಜ್ ಬೇಕು. ಅದು ಆಲ್ವೇಸ್ ಪಾಸಿಟಿವ್ ಆಗಿರುತ್ತೆ. ಇದು ಪಾಸಿಟಿವ್, ಇದು ಪಾಸಿಟಿವ್ ಅಂದ್ರೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ನಮಗೆ ಪ್ರೊಡ್ಯೂಸ್ ಆಗೋ ಫೋರ್ಸ್ ಹಿಂಗ್ ಬರುತ್ತೆ. ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇದು ಇ. ಇನ್ನ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡ್ಯೂ ಟು ದಿಸ್ ಚಾರ್ಜ್ ಇದು ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇರುತ್ತೆ. ಟೆಸ್ಟ್ ಲೆವೆಲ್ ಪಾಸಿಟಿವ್. ಸೊ ಅಟ್ರಾಕ್ಟಿವ್ ಫೋರ್ಸ್ ಬರುತ್ತೆ. ಇದು ಅಟ್ರಾಕ್ಟಿವ್ ಫೋರ್ಸ್ ಬರುತ್ತೆ. ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ರಾಕ್ಟಿವ್ ಈ ಕಡೆ ಇರುತ್ತೆ. ಇಲ್ಲಿ ನೋಡ್ರಿ ಎಲ್ಲಾ ಸೈಡ್ಸ್ ಸೇಮ್ ಇದೆ ಅಂದ್ರೆ ಆಂಗಲ್ ಎಷ್ಟಿರುತ್ತೆ? 60 ಡಿಗ್ರಿ. ಈಕ್ವಲಾಟರಲ್ ಟ್ರಯಾಂಗಲ್ ಹೌದಾ? ಇಷ್ಟು ಕ್ಲಿಯರ್. ಇನ್ನ ಈ ಆಂಗಲ್ ನ ಆಮೇಲೆ ಮಾತಾಡೋಣ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಈಗ ಇ ಎ ಮತ್ತು ಇ ಬಿ ನ ಕ್ಯಾಲ್ಕುಲೇಟ್ ಮಾಡಬೇಕು, ಅಷ್ಟು ನಮ್ಮ ಉದ್ದೇಶ. ಅದಾದ್ಮೇಲೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ನೋಡ್ಬೇಕು. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರುತ್ತೆ ನೋಡೋಣ. ಅಂದ್ರೆ ಸೇಮ್ ಚಾರ್ಜ್ ಸೇಮ್ ಇರೋದ್ರಿಂದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎರಡಕ್ಕೂ ಮಿಡ್ಲ್ ಬರುತ್ತೆ. ಇಷ್ಟು ಅಂದ್ರೆ ಟೋಟಲ್ ಸ್ಟ್ರೈಟ್ ಲೈನ್ ಅಂತ ಹೇಳಿದ್ರೆ ಆಂಗಲ್ ಎಷ್ಟಿರುತ್ತಪ್ಪ? 180 ಡಿಗ್ರಿನ. 180 ಡಿಗ್ರಿಯಲ್ಲಿ ಇದಿಷ್ಟು ಹೋಯ್ತು. ಎಷ್ಟಿದೆ? 60 ಡಿಗ್ರಿ. 60 ಡಿಗ್ರಿಯಲ್ಲಿ ನೋಡಿದ್ರೆ ಎಷ್ಟು? 120 ಡಿಗ್ರಿ. 120 ಡಿಗ್ರಿಯಲ್ಲಿ ಹಾಫ್ ಅಂದ್ರೆ ಎಷ್ಟಿದೆ? 60 ಡಿಗ್ರಿನೇ ಇರುತ್ತೆ. ಅರ್ಥ ಆಯ್ತಲ್ಲ? ಇದು 60, ಇದು 60 ಬರುತ್ತೆ. ಇಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವ್ರು ಕೇಳಿರೋ ಕ್ವಶನ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ದಟ್ ಈಸ್ EA is equal to 1 divided by 4 pi epsilon naught into charge at A divided by OA square, that is equal to 0.1 9 into 10 to the power of 9 QA ಎಷ್ಟಿದೆಪ್ಪ? 10 into 10 raised to minus 6. 10 into 10 raised to minus 6 divided by OA. ಇಲ್ಲಿಂದ ಇಲ್ಲಿಗೆ 1 ಮೀಟರ್, that is 1 square. EA is equal to ಮೀಟರ್ ಇದೆ. ಸೊ ಹಂಗಾಗಿ ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. 1 ಸ್ಕ್ವೇರ್ 9 into 10 90 into 10 raised to plus 9 minus 6 ಹೋಯ್ತಂದ್ರೆ plus 3 ನ್ಯೂಟನ್ ಪರ್ ಕೂಲಂಬ್. ಈಕ್ವೇಷನ್ ನಂಬರ್ 1. ಸಿಮಿಲರ್ಲಿ EB ಅದು ಕೂಡ ಅಷ್ಟೇ 1 divided by 4 pi epsilon naught into charge at B divided by BO square. ಇದು ಕೂಡ EB is equal to 9 into 10 raised to 9 QB ಅದು ಕೂಡ 10 into 10 raised to minus 6 ಬರುತ್ತೆ. divided by BO same 1 meter ಇದೆ 1 square. So EB is equal to 9 into 10 90 into 10 raised to plus 3 Newton per coulomb. Equation number 2. ಅಂದ್ರೆ EA ವ್ಯಾಲ್ಯೂ EB ವ್ಯಾಲ್ಯೂ ಸೇಮ್ ಇದೆ. ಸೇಮ್ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ಇವೆರಡು ವ್ಯಾಲ್ಯೂ ಸೇಮ್ ಇದೆ. ಒಂದು ಅಂಡ್ ದೇ ಆರ್ ಆಕ್ಟಿಂಗ್ ಎಷ್ಟು? 120 ಡಿಗ್ರಿ ಆಕ್ಟ್ ಆಗ್ತಾ ಇದೆ. ರಿಸಲ್ಟೆಂಟ್ ಇಷ್ಟು ಬರುತ್ತೆ. ಸಿಯರ್ net electric field is equal to EA square plus EB square plus 2 into EA EB cos 2 theta. ಯಾಕಂದ್ರೆ ಇದು ಥೀಟಾ 60 ಡಿಗ್ರಿ ಎಕ್ಸ್ಟೀರಿಯರ್ ಆಂಗಲ್ ಅಂತ ತಗೊಂಡ್ರೆ ಇದು ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ 2 ಥೀಟಾ ಬರುತ್ತೆ. ಟೋಟಲ್ ಎಷ್ಟು ಬರುತ್ತೆ? 2 ಥೀಟಾ. ಅದಕ್ಕೆ ತಗೊಂಡಿರೋದು is equal to CR. ನಾವು 60 ಅಂತ ಈಕ್ವಲ್ ಆಂಗಲ್ ಹೇಳ್ಬೋದು ಬೇಡ. ಈಗ ಜಸ್ಟ್ ಸಿಂಪ್ಲಿಫಿಕೇಶನ್ ಗೆ ಥೀಟಾ 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 ತಗೋಣ. ಒಂದು ಲಾ ಇದೆ ಫಿಸಿಕ್ಸ್ ಅಲ್ಲಿ, ಏನು ಜಾಮೆಟ್ರಿಕಲ್ ಅಲ್ಲಿ, ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಅಪೋಸಿಟ್ ಇಂಟೀರಿಯರ್ ಆಂಗಲ್ಸ್. ಟ್ರಯಾಂಗಲ್ ಲಾ ಇದು. ಎಕ್ಸ್ಟೀರಿಯರ್ ಆಂಗಲ್ ಆಫ್ ಟ್ರಯಾಂಗಲ್ ನೆನಪಲ್ಲಿ ಇರಲಿ. ಸೊ ಹಂಗಾದ್ರೆ ಸಮ್ ಆಫ್ ದೀಸ್ ಟು ಅಂದ್ರೆ ಥೀಟಾ ಪ್ಲಸ್ ಥೀಟಾ 2 ಥೀಟಾ ಬರುತ್ತೆ. ಅರ್ಥ ಆಯ್ತಲ್ಲ? 60 60 ಅಂದ್ರೆ 120 ಬರುತ್ತೆ ಅಷ್ಟೇ, ಮತ್ತೇನೇ ಇಲ್ಲ. ಸೊ
ಸೊ ಇದು ಸೇಮ್ ಇದೆ, ಇದು ಸೇಮ್ ಇದೆ. ಇ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಫ್ರಮ್ 1 and 2 ನೋಡ್ರಿ, ಇ ಎ ವ್ಯಾಲ್ಯೂ ಇ ಬಿ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಇ ಎ ಇಸ್ ಈಕ್ವಲ್ ಟು ಇ ಬಿ ಅಂತ ಹೇಳ್ಬೋದ್ರಿಂದ ಇದು ನೀವು ಬರೀಬಹುದಾ? ಪ್ಲಸ್ ಎರಡು ಸೇಮ್ ಇದೆ ಅಂದ್ರೆ ಮಲ್ಟಿಪ್ಲೈ ಕೂಡ ಮಾಡಬಹುದು. ಇದು ನಿಮಗೆ ಮಾಡ್ತೀನಿ ಕಾಸ್ 2 ಥೀಟಾ. ಇದು ಬಹಳ ಸ್ವಲ್ಪ ನಿಮಗೆ ಜಾಸ್ತಿ ಅನ್ಸುತ್ತೆ, ನೆಕ್ಸ್ಟ್ ನಾನು ಶಾರ್ಟ್ಕಟ್ ಹೇಳ್ಕೊಡ್ತೇನೆ. ಯಾಕಂದ್ರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಸ್ವಲ್ಪ ಡೀಟೇಲ್ ಆಗಿ ಹೊರಟಿದ್ದೀನಿ. 1 ಪ್ಲಸ್ ಕಾಸ್ 2 ಥೀಟಾ. ಇಲ್ಲಿ ನೋಡಿ ಒಂದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಇದೆ. 1 ಪ್ಲಸ್ ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು 2 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಬೈ 2. 2 ಥೀಟಾ ಬೈ 2 ಬರುತ್ತೆ. 2 2 ಗೆಟ್ ಕ್ಯಾನ್ಸಲ್. ಆಂಗಲ್ ಏನಿರುತ್ತೆ ಡಿವೈಡೆಡ್ ಬೈ 2 ಬರುತ್ತೆ. ಫೈನಲ್ ಉಳಿಯೋದೇನು 2 ಕಾಸ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ. ಅದನ್ನೇ ಬರೀತೀನಿ ಡೈರೆಕ್ಟ್ ಆಗಿ. One plus cos 2 theta can be written as 2 cos square 2 theta by 2. 2 2 get cancel ಅಂದ್ರೆ total angle divided by 2. 2 theta ಇದೆ ಅದನ್ನ ಡಿವೈಡ್, so 2 cos square theta ಡೈರೆಕ್ಟ್ ಆಗಿ ಬರೀತೀನಿ. 2 into e a square 2 cos square theta. 2 2s are 4 e a square cos square theta. ಈ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ಬಂದ್ರೆ 2 e a cos theta. ಸೊ ಅದಕ್ಕೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು 2 ಇಂಟು ಇ ಎ ಎಷ್ಟಿತ್ತಪ್ಪ ಯಾವುದೋ ಒಂದು ಬರೀರಿ 90 ಇಂಟು 10⁻³ ಇಂಟು ಕಾಸ್ ಥೀಟಾ ಅಂದ್ರೆ ಕಾಸ್ ಥೀಟಾ ವ್ಯಾಲ್ಯೂ 60. ಕಾಸ್ 60 ಅಂದ್ರೆ ಎಷ್ಟು 1/2 ಬರುತ್ತೆ. ದಟ್ ಈಸ್ ಇ ಇಸ್ ಈಕ್ವಲ್ ಟು 2 ಇಂಟು 90 ಇಂಟು 10⁻³ ಇಂಟು 1/2. 2 2 ಗೆಟ್ ಕ್ಯಾನ್ಸಲ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರುತ್ತಾಗುತ್ತೆ ಇಲ್ಲೇ ಬರ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ is equal to net electric field 90 into 10⁻³ ನ್ಯೂಟನ್ ಪರ್ ಕೂಲಂಬ್. ಇದನ್ನ ಏನಂತ ಹೇಳ್ಬೋದು 9 into 10⁻⁴ ನ್ಯೂಟನ್ ಪರ್ ಕೂಲಂಬ್. ಅಂಡ್ ಡೈರೆಕ್ಷನ್ ನೋಡ್ರಿ, ಸಿಯ ಇದಾಯ್ತಲ್ಲ. ನಮ್ಗೆ ಎಷ್ಟು ಆಂಗಲ್ ಎಕ್ಸಾಕ್ಟ್ಲಿ 60 ಡಿಗ್ರಿಗೆ ಅಂತ ನಾನು ಚೆಕ್ ಮಾಡ್ಬೋದು. ಇದನ್ನು ಕೂಡ ಇದನ್ನ ಅಲ್ಫಾ ಅಂತ ತಗೊಳ್ತೀನಿ. ಇದು ಇ ಬಿ ನೆನಪಲ್ಲಿರಲಿ, ಅಲ್ಫಾ. ಇದು ಟೋಟಲ್ ಆಗಿರೋದು ಥೀಟಾ. ಕ್ಲಿಯರಾ? ಅಥವಾ ಥೀಟಾ ಡ್ಯಾಶ್ 2 ಥೀಟಾ 60 ಡಿಗ್ರಿನೇ ಆಗಿರುತ್ತೆ. ಎ ಮತ್ತು ಇ ಬಿ ಸೇಮ್ ವ್ಯಾಲ್ಯೂಸ್ ಇರೋದ್ರಿಂದ ಎಕ್ಸಾಕ್ಟ್ಲಿ ಮಿಡ್ಲಲ್ಲೇ ಹೋಗುತ್ತೆ. ಇನ್ ಕೇಸ್ ಇ ಎ ಮತ್ತು ಇ ಬಿ ಏನಾದರೂ ವ್ಯಾಲ್ಯೂಸ್ ಸ್ವಲ್ಪ ಏನಾದರೂ ಕಷ್ಟ ಇತ್ತು, ಡಿಫ್ರೆನ್ಸ್ ಇತ್ತು ಅಂದ್ರೆ ಇದೇ ಬೇರೆ ಬೇರೆ ಇದೇ ಬೇರೆ ಬೇರೆ ಅಂದಾಗ ರಿಸಲ್ಟೆಂಟ್ ಸ್ವಲ್ಪ ಆ ಕಡೆ ಅಥವಾ ಈ ಕಡೆ ಯಾವ ವ್ಯಾಲ್ಯೂ ಜಾಸ್ತಿ ಇರುತ್ತೋ ಆ ಕಡೆ ಅದು ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಕ್ಲಿಯರ್ ಅಲ್ಲ?